ಆಗಮಿಸಲಿದ್ದಾರೆ. ಸೊ ಈಗ ನಾನು ಮೊದಲೇ ಹೇಳಿದಾಗೆ ಇದೇನು ಅಂದ್ರೆ ಈಗ ಕೆಲ್ಲಾರಲ್ಲಿ ಪಾರ್ಕಿಂಗ್ ಲಾಟ್ ನಲ್ಲಿ ಈ ಒಂದು ಆನೆ ಇರೋದ್ರಿಂದ ಅದನ್ನ ಸುಲಭವಾಗಿ ಆನೆಯನ್ನ ಹಿಡಿಯುವಂತಹ ಕಾರ್ಯಾಚರಣೆಯನ್ನ ಮಾಡ್ಬೋದು. ಮತ್ತೆ ಏನು ಆನೆ ಏನು ಜನ ಬರ್ತಿದ್ದಂತಹ ಜನ ಗಾಬರಿ ಮಾಡ್ತಿದ್ದಂತ ಹಿನ್ನೆಲೆಯಲ್ಲಿ ಅದು ಸಿಕ್ಕ ಕಡೆ ನುಗ್ಗಿ ಬಹಳಷ್ಟು ಆತಂಕವನ್ನು ಸೃಷ್ಟಿ ಮಾಡಬಹುದಾಗಿತ್ತು. ಆದ್ರೆ ಏನು ಅಂದ್ರೆ ಅದೃಷ್ಟವಶಾತ್ ಆನೆ ಏನು ಈ ಒಂದು ಪಾರ್ಕಿಂಗ್ ಸೆಲ್ಲರ್ ನಲ್ಲಿ ಸೇರ್ಕೊಂಡಿರೋದ್ರಿಂದ ಇದರ ಕಾರ್ಯಾಚರಣೆಯನ್ನು ಸುಲಭವಾಗಿ ಮಾಡಬಹುದು. ಸೊ ಅರಣ್ಯ ಇಲಾಖೆಗಳು ಈಗ ಬರ್ತಾ ಇದ್ದಾರೆ, ಅವ್ರು ದೌಡಾಗ್ತಾ ಇದ್ದಾರೆ. ಅವ್ರು ಬಂದ ನಂತರ ಒಂದು ಕಾರ್ಯಾಚರಣೆಯನ್ನು ನಡೆಸಿ ಆನೆಯನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ಳಿದ್ದಾರೆ. ಶಿಷ್ಟಕೃಷ್ಣ ಹಾಗೆ ಸುರೇಶ್, ಏನೋ ಎರಡು ಆನೆಗಳು ಕೂಡ ಪಾರ್ಕಿಂಗ್ ಲಾಟ್ ಸೇರಿದ್ಯಾ? ಜೊತೆಗೆ ಈಗ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಜನರಲ್ಲಿ ಆತಂಕ ಏನಾದ್ರು ಕಡಿಮೆ ಆಗಿದೆಯಾ? ಪಾರ್ಕಿಂಗ್ ಲಾಟ್ ಅಲ್ಲಿ ಆನೆ ಸೇರ್ಕೊಂಡಿರೋದ್ರಿಂದ ಜನರಲ್ಲಿ ಏನಾದ್ರು ಆತಂಕ ಕಡಿಮೆ ಆಗಿದೆಯಾ? ನಮಗೆ ಮೊದಲು ಬಂದ ಮಾಹಿತಿ ಪ್ರಕಾರ 2 ಆನೆಗಳಿದಾವೆ ಅಂತಕ್ಕಂತ ಒಂದು ಮಾಹಿತಿ ಇತ್ತು. ಆದ್ರೆ ಒಂದು ಆನೆ ಏನು ಗಂಡು ಆನೆ ಅದು, ಆ ಒಂದು ಆನೆ ಮಾತ್ರ ಏನು ಈ ಒಂದು ಈ ಸಂದರ್ಭದಲ್ಲಿ ಕಂಡು ಬಂದಿತ್ತು. ಮೊದಲು 2 ಆನೆಗಳಿದಾವೆ ಅಂತಕ್ಕಂತ ಒಂದು ಮಾಹಿತಿ ಸಿಕ್ಕಿತ್ತು. ಆದ್ರೆ ಈ ಒಂಟಿ ಸಲಗ ಏನು ಅಂದ್ರೆ ಮೈಸೂರಿನ ವಿವಿಧ ರಸ್ತೆಗಳಲ್ಲಿ ಅದು ಬಹಳ ಜನನಿಬಿಡ ರಸ್ತೆಗಳಲ್ಲಿ ಸಂಚಾರ ಮಾಡ್ತಿದ್ದಂತಹ ಆನೆ. ಸೊ ಹೀಗಾಗಿ ಈ ಒಂದು ಆನೆಗಳೇ ನೋಡಿ ಸಹಜವಾಗಿ ಜನರಿಗೆ ಆತಂಕ ಸೃಷ್ಟಿಯಾಗಿದೆ, ಜನರ ಆತಂಕ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಆದ್ರೆ ಇನ್ನೂ ಕೂಡ ಆತಂಕ ಮರೆಯಾಗಿಲ್ಲ.